ಕುತಂತ್ರಗಳನ್ನ ತಾಂಡವ್ ಶ್ರೇಷ್ಠ ಹಾಗೆ ನೋಡೋಕೆ ಆಗ್ತಿಲ್ಲ. ಶ್ರೇಷ್ಠ ಜೊತೆ ಸೇರ್ಕೊಂಡು ಒಂದಲ್ಲ ಒಂದು ಕುತಂತ್ರ ಮಾಡ್ತಾನೆ ಬಂದಿದ್ದಾನೆ. ಭಾಗ್ಯ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ದಂತೆ ಕನ್ನಿಕಾ ಜೊತೆ ಸೇರ್ಕೊಂಡು ಮತ್ತೊಂದು ಪ್ಲಾನ್ ಮಾಡಿದ್ದಾನೆ ತಾಂಡವ್. ಇದೀಗ ಭಾಗ್ಯ ಮನೆಗೆ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ಹಾಗಾದ್ರೆ ಭಾಗ್ಯ ಹೊಸ ಬಿಸ್ನೆಸ್ ನಿಂತು ಹೋಗುತ್ತಾ? ತಾಂಡವ್ ಶ್ರೇಷ್ಠ ಪ್ಲಾನ್ ವರ್ಕ್ ಆಗುತ್ತಾ? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ರೋಚಕ ತಿರುವು ಪಡ್ಕೊಂಡಿದೆ. ಗಂಡನಿಂದ ದೂರ ಆದ್ರೂ ಭಾಗ್ಯಗೆ ಆತನ ಕಾಟ ತಪ್ತಿಲ್ಲ. ಆಕೆ ಸೋಲ್ಬೇಕು ಅಂತ ತಾಂಡವ್ ಶ್ರೇಷ್ಠ ಜೊತೆ ಸೇರ್ಕೊಂಡು ಒಂದಲ್ಲ ಒಂದು ಕುತಂತ್ರ ಮಾಡ್ತಾನೆ ಬಂದಿದ್ದಾನೆ. ಮತ್ತೊಂದ್ ಕಡೆ ಗಂಡನನ್ನ ಬಿಟ್ಟಿದ್ದಾಳೆ ಎಂಬ ಕಾರಣಕ್ಕೆ ಭಾಗ್ಯಗೆ ಜನರು ಅವಮಾನ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಆಕೆಯನ್ನ ನಂಬಿ ದೊಡ್ಡ ಸಂಸಾರವಿದ್ದು ಅವರಿಗೆ 3 ಹೊತ್ತು ಊಟ, ಬ್ಯಾಂಕ್ ಸಾಲ ತೀರಿಸೋಕೆ ಭಾಗ್ಯ ಹೆಣಗಾಡ್ತಿದ್ದಾಳೆ. ತಾಂಡವ್ ಹಾಗೂ ಶ್ರೇಷ್ಠ ಮನೆಹಾಳ್ ಕೆಲಸಕ್ಕೆ ಕನ್ನಿಕಾ ಕೂಡ ಈಗ ಕೈ ಜೋಡಿಸಿದ್ದಾಳೆ. ಈ ಮೂವರ ಕುತಂತ್ರದಿಂದ ಭಾಗ್ಯ ಇರೋ ಕೆಲಸವನ್ನೆಲ್ಲ ಕಳ್ಕೊಳ್ತಿದ್ದಾಳೆ. ಇದೀಗ ಹೊಸ ಬಿಸ್ನೆಸ್ ಶುರು ಮಾಡಿದ್ದು ಈ ಕೆಲಸಕ್ಕೂ ಅಡ್ಡಗಾಲು ಹಾಕ್ತಿದ್ದಾರೆ. ಇದೀಗ ಭಾಗ್ಯ ಹೊಸ ಬಿಸ್ನೆಸ್ ನಿಂತು ಹೋಗುತ್ತಾ ಅನ್ನೋ ಅನುಮಾನ ವೀಕ್ಷಕರನ್ನ ಕಾಡ್ತಿದೆ. ತಾಂಡವ್ನಿಂದ ದೂರ ಆದ್ಮೇಲೆ ಭಾಗ್ಯ ಲೈಫ್ ಮತ್ತೆ ಟ್ರ್ಯಾಕ್ಗೆ ಬರ್ತಾ ಇತ್ತು. ಒಂದಿಷ್ಟು ಅಡುಗೆ ಮಾಡಿ ಹಾಸ್ಟೆಲ್ ಹುಡುಗರು ಹಾಗೂ ಆಫೀಸ್ಗೆ ನೀಡೋಕೆ ಶುರು ಮಾಡಿದ್ಲು. ಬಂದ ಹಣದಲ್ಲಿ ಮನೆ ನಡೆಸ್ಕೊಂಡು ಹೋಗ್ತಿದ್ದಾಳೆ ಭಾಗ್ಯ. ಇತ್ತೀಚೆಗಷ್ಟೇ ಗುಂಡನನ್ನ ಸ್ಕೂಲ್ ಫೀಸ್ ಕೂಡ ಕಟ್ಟಿದ್ದಾಳೆ. ಇದನ್ನ ನೋಡಿ ತಾಂಡವ್ ಉರ್ಕೊಂಡಿದ್ದಾನೆ. ಭಾಗ್ಯ ಸೋಲ್ಬೇಕು, ತನ್ನ ಮುಂದೆ ಮಂಡಿಯೂರಿ ಕೂತು ತಾನು ಸೋತು ಹೋದೆ ಅಂತ ಹೇಳ್ಬೇಕು ಅನ್ನೋ ಕಾರಣಕ್ಕೆ ತಾಂಡವ್ ಆಕೆಗೆ ಕಾಟ ಕೊಡ್ತಾ ಇದ್ದಾನೆ. ಇದೀಗ ತಾಂಡವ್ ಹಾಗೂ ಶ್ರೇಷ್ಠ ಮತ್ತೆ ಕನ್ನಿಕಾ ಸಹಾಯ ಪಡ್ಕೊಂಡಿದ್ದಾರೆ. ಕನ್ನಿಕಾಳನ್ನ ತಾಂಡವ್ ಕೆಣಕಿದ್ದಾನೆ. ನಿನ್ನಿಂದ ಏನೂ ಸಾಧ್ಯ ಇಲ್ಲ ಅಂತ ಹೇಳಿದ್ದಾನೆ. ಇದರಿಂದ ಕನ್ನಿಕಾ ಕೋಪ ನೆತ್ತಿಗೆ ಏರಿಗಿದೆ. ಹೇಗಾದ್ರೂ ಮಾಡಿ ಭಾಗ್ಯ ಡಬ್ಬಾ ಸರ್ವಿಸ್ ನಿಲ್ಬೇಕು ಅಂತ ಪಣ ತೊಟ್ಟಿರುವ ಕನ್ನಿಕಾ ಭಾಗ್ಯಗೆ ದೊಡ್ಡ ಶಾಕ್ ನೀಡಿದ್ದಾಳೆ. ಇದೀಗ ಭಾಗ್ಯ ಮನೆಗೆ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ಹೌದು, ಭಾಗ್ಯ ಕೈತುತ್ತು ಬಿಸ್ನೆಸ್ಗೂ ಕನ್ನಿಕಾ ಅಡ್ಡಿಯಾಗಿದ್ದಾಳೆ. ಕನ್ನಿಕಾ ಈಗ ಫುಡ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಹೀಗಾಗಿ ಅಧಿಕಾರಿಗಳು ಭಾಗ್ಯ ಮನೆಗೆ ಬಂದು ಲೈಸೆನ್ಸ್ ನೀಡುವಂತೆ ಕೇಳಿದ್ದಾರೆ. ಫುಡ್ ಬಿಸ್ನೆಸ್ ಶುರು ಮಾಡೋಕೆ ಲೈಸೆನ್ಸ್ ಇರಬೇಕು. ನೀವು ಲೈಸೆನ್ಸ್ ಪಡೆದಿಲ್ಲ, ಲೈಸೆನ್ಸ್ ಸಿಗೋವರೆಗೂ ಅನ್ನ ಕೂಡ ಬೇಯಿಸಿ ಮಾರಾಟ ಮಾಡುವಂತಿಲ್ಲ ಅಂತ ಎಚ್ಚರಿಕೆ ನೀಡಿ ಹೋಗಿದ್ದಾರೆ. ಭಾಗ್ಯ ಲೈಸೆನ್ಸ್ ಪಡೆದ್ರೆ ಮಾತ್ರ ಇನ್ನು ಮುಂದೆ ಅಡುಗೆ ಮಾಡಿ ಮಾರಾಟ ಮಾಡ್ಬೋದು. ಇಲ್ಲಾಂದ್ರೆ ಆಕೆಯ ಅಡುಗೆ ಕೆಲಸ ನಿಂತು ಹೋಗುತ್ತೆ. ಆದ್ರೆ ಲೈಸೆನ್ಸ್ ಪಡೆಯಲು ಹೋದ ಭಾಗ್ಯಗೆ ಮತ್ತೆ ಕನ್ನಿಕಾ ಕಾಟ ಕೊಡೋ ಸಾಧ್ಯತೆ ಇರುತ್ತೆ. ಇದೀಗ ಭಾಗ್ಯ ಲೈಸೆನ್ಸ್ ಪಡಿತಾಳ ಅಥವಾ ಬೇರೆ ಕೆಲಸ ಶುರು ಮಾಡ್ತಾಳ ಅಂತ ಕಾದು ನೋಡ್ಬೇಕು. ಮತ್ತೊಂದ್ ಕಡೆ ಶ್ರೇಷ್ಠಳನ್ನ ಮದುವೆಯಾದ ತಾಂಡವ್ಗೆ ಸರಿಯಾಗಿ ಊಟ ಸಿಕ್ತಿಲ್ಲ. ಶ್ರೇಷ್ಠಾಗೆ ಅಡುಗೆ ಮಾಡೋಕೆ ಬರಲ್ಲ ಅಂತ ಆಕೆ ಹೋಟೆಲ್ ಫುಡ್ ಆರ್ಡರ್ ಮಾಡ್ತಿರ್ತಾಳೆ. ಇದೀಗ ಹೊರಗಿನ ಊಟ ತಿಂದ ತಾಂಡವ್ಗೆ ಆರೋಗ್ಯ ಹಾಳಾಗಿದೆ. ಹೀಗಾಗಿ ಆತನನ್ನ ಶ್ರೇಷ್ಠ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾಳೆ. ಅಲ್ಲಿ ಕುಸುಮ ಹಾಗೂ ಧರ್ಮರಾಜ್ ಸಿಕ್ಕಿದ್ದಾರೆ. ಆಗ ಕುಸುಮ ತಾಂಡವ್ ಸ್ಥಿತಿ ಕಂಡು ಸರಿಯಾಗಿ ಕಾಲೆಳೆದಿದ್ದಾಳೆ. ನಿನ್ನ ಹೆಂಡತಿ ಮಾಡ್ತಿರೋ ಅಡುಗೆ ಇಷ್ಟ ಆಗಲ್ವಾ ಅಂತ ಕೇಳಿದ್ದಾಳೆ. ಆಗ ತಾಂಡವ್ ತಂದೆ, ಇದೇನು ಕುಸುಮ ಹೀಗೆ ಹೇಳ್ತಿದ್ಯಾ? ಶ್ರೇಷ್ಠಳನ್ನ ಮದುವೆ ಆಗಿ ಅವನ ಲೈಫೇ ಹಾಳಾಗಿದೆ, ಇನ್ನು ಹೊಟ್ಟೆ ಹಾಳಾಗಲ್ವಾ ಅಂತ ಹೇಳಿದ್ದಾನೆ. ಇದರಿಂದ ತಾಂಡವ್ಗೆ ಮುಜುಗರ ಆಗಿದೆ. ಇದೀಗ ಸೀರಿಯಲ್ ನೋಡಿದ ವೀಕ್ಷಕರು ನಾನಾ ಕಾಮೆಂಟ್ ಮಾಡ್ತಿದ್ದಾರೆ. ಭಾಗ್ಯ ಗೋಳು ನೋಡೋಕೆ ಆಗಲ್ಲ, ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಗೀತು, ಇದೀಗ ಈ ಸೀರಿಯಲ್ ಅನ್ನ ಕೂಡ ಮುಗಿಸಿಬಿಡಿ, ಯಾಕೆ ರಬ್ಬರ್ ತರ ಎಳಿತಿದ್ದೀರಾ ಅಂತ ಕೇಳ್ತಿದ್ದಾರೆ. ಇನ್ನು ಕೆಲವರು ತಾಂಡವ್ ಶ್ರೇಷ್ಠ ಎಷ್ಟೇ ಕುತಂತ್ರ ಮಾಡಿದ್ರು ಗೆಲ್ಲೋದು ಮಾತ್ರ ಭಾಗ್ಯನೇ. ಸೊ ಭಾಗ್ಯ ಬಿಸ್ನೆಸ್ ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ. ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.